ಸರ್ ಇವತ್ತು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ರೆ ಏನು ಮನವಿ ಕೊಟ್ಟಿದ್ದೀರಾ ದೂರು ಕೊಟ್ಟಿದ್ದೀರಾ? ಇವತ್ತು ಒಕ್ಕಲಿಗರ ಶಾಸಕರ ನಿಯೋಗ ಮೊನ್ನೆ ಮುನ್ರತ್ನ ಅವರು ಒಕ್ಕಲಿಗರ ಹೆಣ್ಣು ಮಗಳ ಬಗ್ಗೆ ಮಾತಾಡಿರೋಂಥ ವಿಚಾರನ ಗ್ರಾಮಾಂತರ ಪ್ರದೇಶದಲ್ಲಿ ಇದ್ದಂಥ ಹೆಣ್ಣು ಮಕ್ಕಳ ನೋವನ್ನ ತಿಳಿಸ್ಬೇಕು ಅಂತೇಳಿ ನಾವೆಲ್ಲ ಹೋಗಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡೋದು, ದೂರು ಕೊಟ್ಟಿದ್ದೇವೆ. ನಮ್ಮ ಇತಿಹಾಸದಲ್ಲಿ ಇಷ್ಟು ಅವಾಚ್ಯವಾದಂಥ, ಅಸಭ್ಯಕರವಾದಂಥ, ಅಸಂವಿಧಾನಕರವಾದಂಥ ಮಾತುಗಳನ್ನು ಕೇಳಿ ಭಾಳ ನೋವಾಗಿದೆ. ಇದನ್ನು ನಾವು ನಿರೀಕ್ಷೆ ಪಟ್ಟಿರಲಿಲ್ಲ. ಈ ಒಂದು ಮಾತಿನ ಅಂತ ಯಾವ ರೀತಿ ಇದೆ ಅನ್ನೋದನ್ನು ನಮಗೂ ಊಹಿಸಲಾರದಷ್ಟು ನೋವಾಗಿರೋಂಥದ್ದನ್ನು ನಾವು ಮುಖ್ಯಮಂತ್ರಿಗಳ ಮುಂದೆ ಹೇಳಬೇಕು ಅಂತೇಳಿ ನಾವೆಲ್ಲ ಒಕ್ಕಲಿಗರ ಮುಖಂಡರುಗಳೆಲ್ಲ ಸಮೇತ ಇವತ್ತು ಹೋಗಿ ಭೇಟಿ ಮಾಡಿದೋ. ಮುಖ್ಯಮಂತ್ರಿಗಳು ಇದನ್ನು ದೊಡ್ಡ ಮಟ್ಟದಲ್ಲಿ ಕಠಿಣವಾದಂಥ ಕ್ರಮಗಳನ್ನು ಜರುಗಿಸ್ತೇವೆ ಅಂತೇಳಿ ಒಂದು ಮಾತಿನ ಭರವಸೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು ಸೋತಿರೋಂಥ ವಿಚಾರದಲ್ಲಿ ಜನರ ಒಂದು ಫಲಿತಾಂಶದ ಒಂದು ಗೌರವವನ್ನು ಕೊಟ್ಟು ನಮ್ಮ ಪಾಡ್ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಾವೇನಾರು ಹೋಗಿ ಈ ರೀತಿ ಮಾತನಾಡು ಅಂತ ಹೇಳಿದ್ದೀವ, ಈ ರೀತಿ ಅವಾಚ್ಯವಾದಂಥ ಶಬ್ದವನ್ನು ಉಪಯೋಗಿಸಿ ಅಂತ ಯಾರು ಹೇಳಿದಾರ, ಇಲ್ಲ ಈ ರೀತಿ ಮಾತಾಡೋಂಥ ದಾಟಿನ ವ್ಯಕ್ತಿತ್ವವನ್ನು ಬೆಳೆಸ್ಕೊ ಅಂತ ಹೇಳಿದ್ವ. ಇವತ್ತು ಇಡೀ ರಾಜರಾಜೇಶ್ವರಿ ನಗರದಲ್ಲೇ ಒಬ್ಬ ಶಾಸಕನ ವ್ಯಕ್ತಿತ್ವದ ಮಾತುಗಳನ್ನು ಪ್ರತಿಯೊಬ್ಬರು ಮಾತನಾಡ್ತಿದ್ರು. ಇವತ್ತು ಸಾಕ್ಷಿ ಸಿಕ್ಕಿರೋಂಥ ವಿಚಾರ. ಸೊ ಅದನ್ನು ಬಿಟ್ಟು BJPಯವರು ಈ ಒಂದು ಅಸಂವಿಧಾನವಾದಂಥ ಮಾತುಗಳು, ಅಸಂಸ್ಕೃತಿಯಾದಂಥ ವ್ಯಕ್ತಿತ್ವದ ಬಗ್ಗೆ ಅವರು ಪಕ್ಷದ ನಿರ್ಧಾರವನ್ನು ತೆಗೆದುಕೊಳ್ಳೋದು ಬಿಟ್ಟು ರಾಜಕೀಯವನ್ನು ಬೆರೆಸಿ ಪ್ರತಿಯೊಂದಕ್ಕೂ ಕಾಂಗ್ರೆಸ್ ಅವ್ರ ಬಗ್ಗೆ ಅಪಾದನೆ ಮಾಡೋಂಥ ಕೆಟ್ಟದಾದ ಸಂಸ್ಕೃತಿ ತೋರಿಸ್ತಾ ಇದ್ದಾರೆ. ಭಾಳ ಬೇಸರ ಆಗ್ತಿದೆ. ನಾನೊಬ್ಬ ಒಕ್ಕಲಿಗ ಸಮುದಾಯದ ಶಾಸಕನಾಗಿ, ಪ್ರಜೆಯಾಗಿ ಆ ವಿಚಾರದಲ್ಲಿ ಯಾರೂ ಕ್ಷಮಿಸಲ್ಲ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇವತ್ತು CT ರವಿ ಅವರು ಮೊನ್ನೆ ಮಾತಾಡಿದ್ದು ಬೇಸರ ಆಯಿತು, ಅಶೋಕ್ ಅವರು ಮಾತಾಡಿದ್ದು ಬೇಸರ ಆಯಿತು, ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಇದ್ರ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ ಅನ್ನೋದು ಭಾಳ ಬೇಸರ ತಂದಿದೆ ನನಗೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.